ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ವಿದ್ಯಾರ್ಥಿಗಳೇ ನಮಸ್ಕಾರ. ನೀವು ಈ ಹಿಂದೆ ತ್ರಿಕೋನಮಿತಿಯ ಅನ್ವಯಗಳ ಬಗ್ಗೆ ಹಿಂದಿನ ಅವಧಿಯಲ್ಲಿ ಕಲ್ತಿದ್ದೀರಿ. ಅದರ ಉಪಯೋಗಗಳೇನು ಅನ್ನೋದು ಗೊತ್ತಾಗಿದೆ. ಅದನ್ನು ಯಾವ್ಯಾವ ಕ್ಷೇತ್ರದಲ್ಲಿ ನಾವು ಬಳಸಿದ್ದೀವಿ ಅನ್ನೋದು ನಿಮಗೆ ಅರಿವಿದೆ. ಇವತ್ತು ನಾವು ಇದರ ಮುಂದಿನ ಭಾಗಕ್ಕೆ ಹೋಗೋಕ್ಕಿಂತ ಮೊದಲು ನೀವು ಪೆನ್ನು ಪುಸ್ತಕಗಳನ್ನು ಎತ್ತಿಟ್ಕೊಳ್ಳಿ. ನಾನು ಹೇಳುವಂಥ ಸಮಸ್ಯೆಗಳನ್ನು ನೀವು ಬಿಡಿಸ್ತಾ ಹೋಗಿ. ನನ್ನೊಡನೆ ನೀವು ಚರ್ಚೆಯಲ್ಲಿ ಭಾಗಿಯಾಗಿ ಅಲ್ಲಲ್ಲಿ ರೇಖಾಚಿತ್ರಗಳನ್ನು ನನ್ನೊಡನೆ ರಚನೆ ಮಾಡಿ. ಅದಕ್ಕೂ ಮೊದಲು ನೀವೇನೇನು ಕಲ್ತಿದ್ರಿ ಅನ್ನೋದನ್ನು ಒಂದು ಸಲ ನಾವು ನೆನಪು ಮಾಡ್ಕೊಂಬೋಣ. ಇಲ್ಲಿ ಒಂದು ತ್ರಿಭುಜವನ್ನು ತೋರಿಸ್ತಾ ಇದ್ದೀನಿ, ಗಮನಿಸಿದ್ದೀರಿ. ನಿಮಗೆ ಗೊತ್ತಿದೆ ಯಾವ ತ್ರಿಭುಜ ಇದು. ಈಗಾಗಲೇ ಅಲ್ಲಿ ಕಾಣ್ತಾ ಇರೋ ಹಾಗೆ ಇದು ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜದ ಲಂಬಕೋನ ಎಲ್ಲಿದೆ ಅನ್ನೋದನ್ನು ನೀವು ಗುರುತಿಸ್ಕೊಳ್ಳಿ. ಲಂಬಕೋನ ಎಲ್ಲಿದೆ? ಲಂಬಕೋನ ಬಿ ಶೃಂಗದಲ್ಲಿದೆ. ಲಂಬಕೋನದ ಅಭಿಮುಖ ಬಾಹು ಯಾವುದು? ಲಂಬಕೋನದ ಅಭಿಮುಖ ಬಾಹು ನೀವು ಈಗಾಗಲೇ ಗುರುತಿಸಿರೋ ಹಾಗೆ ವಿಕರ್ಣ. ಹಾಗೆಯೇ ಕೋನ ಎ ಇದೆಯಲ್ಲ, ಅದರ ಅಳತೆಯನ್ನು ತೀಟ ಅಂತ ಗುರುತಿಸಿದ್ದೀವಿ. ಕೋನ ಎನ ಅಭಿಮುಖ ಬಾಹು ಇದೆಯಲ್ಲ ಬಿ ಸಿಯನ್ನು ನಾವು ಅಭಿಮುಖ ಬಾಹು ಅಂತ ಗುರುತಿಸಿದ್ದೀವಿ. ಅದರ ಎದುರುಗಡೆ ಇರುವಂಥ ಬಾಹು. ಅದರ ಪಕ್ಕದಲ್ಲಿರುವಂಥ ಬಾಹು ಇದೆ, ಗಮನಿಸಿ. ಪಕ್ಕದಲ್ಲಿ ನೀವು ಈಗಾಗಲೇ ಗಮನಿಸಿರೋ ಹಾಗೆ ಪಾರ್ಶ್ವಬಾಹು ಇದೆ. ಎ ಬಿ ಅನ್ನೋದು ಪಾರ್ಶ್ವಬಾಹು. ಇದು ನಿಮಗೆ ಗೊತ್ತಿರಬೇಕು. ಹಾಗಾಗಿ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಿಸಿದಂತೆ ವಿಕರ್ಣ ಅಂದರೆ ಯಾವುದು? ಇಂಗ್ಲೀಷಲ್ಲಿ ಹೈಪಾಟಿನ್ಯೂಸ್ ಅಂತ ಹೇಳ್ತೀವಿ. ಹಾಗೆಯೇ ಯಾವುದೋ ಒಂದು ನಿರ್ದಿಷ್ಟ ಕೋನದ ಅಭಿಮುಖ ಬಾಹು ಯಾವುದು ಅಂದರೆ ಆಪೋಸಿಟ್ ಸೈಡ್. ಅದೇ ರೀತಿ ನಿರ್ದಿಷ್ಟ ಕೋನದ ಪಕ್ಕದ ಬಾಹು ಯಾವುದು? ಪಾರ್ಶ್ವಬಾಹು, ಅಡ್ಜಸೆಂಟ್ ಸೈಡ್. ಇದನ್ನು ನೀವು ಗುರುತಿಸಿದ್ದೀರಿ. ಇನ್ನೊಂದಿಷ್ಟು ನೀವು ಕಲ್ತಿದ್ದನ್ನು ನೆನಪು ಮಾಡ್ಕೊಳ್ತಾ ಹೋಗೋಣ. ಉನ್ನತ ಕೋನ ಅಂದ್ರೇನು ಅಂಥೇಳಿ ನಾವು ನೋಡೋಣ. ಉನ್ನತ ಕೋನ ಅಂದರೆ ನಿಮಗೆ ಗೊತ್ತಿದೆ, ವೀಕ್ಷಣಾ ವಸ್ತು ಇದೆ, ವ್ಯಕ್ತಿಯೊಬ್ಬ ಅದನ್ನು ವೀಕ್ಷಿಸ್ತಾ ಇದ್ದಾನೆ. ಈಗ ವೀಕ್ಷಿಸುವಂಥ ಸಂದರ್ಭದಲ್ಲಿ ವೀಕ್ಷಿಸುವಂಥ ರೇಖೆಯನ್ನು ನಾವು ದೃಷ್ಟಿರೇಖೆ ಅಂತ ಕರಿತೀವಿ. ಹಾಗೆಯೇ ದೃಷ್ಟಿರೇಖೆಗೂ ಮತ್ತು ಕೆಳಗಡೆ ಇರುವಂಥ ಕ್ಷಿತಿಜ ರೇಖೆ, ಇದನ್ನು ಗಮನಿಸಿ. ಕ್ಷಿತಿಜ ರೇಖೆ ಮತ್ತು ದೃಷ್ಟಿರೇಖೆಯ ನಡುವೆ ಇರುವಂಥ ಕೋನ ಇದೆಯಲ್ಲ, ಇದನ್ನು ನಾವು ತೀಟ ಅಂತ ಗುರುತಿಸಿದ್ದೀವಿ. ಹಾಗಾಗಿ ಈ ಕೋನವನ್ನು ನಾವು ಉನ್ನತ ಕೋನ ಅಂತ ಕರಿತೀವಿ ಅಂತ ನಿಮಗೆ ಗೊತ್ತಿದೆ. ಹಾಗಿದ್ದರೆ ಉನ್ನತ ಕೋನ ಅಂದರೆ ಏನು ಅಂಥೇಳಿ ಒಂದು ಸಲ ಅರ್ಥೈಸಿದ್ದನ್ನು ಪುನಃ ನೆನಪು ಮಾಡ್ಕೊಂಡ್ಬಿಡೋಣ. ಉನ್ನತ ಕೋನ ಎಂದರೆ ತಲೆ ಮೇಲೆತ್ತಿ ವಸ್ತುವನ್ನು ವೀಕ್ಷಿಸುವಂಥ ಸಂದರ್ಭ. ಯಾವಾಗ ಯಾವುದಾದ್ರೂ ಒಂದು ವಸ್ತುವನ್ನು ತಲೆ ಮೇಲೆತ್ತಿ ನೋಡ್ತೀವೋ ಆ ಸಂದರ್ಭದಲ್ಲಿ ಉಂಟಾಗುವಂಥ ಕೋನವನ್ನು ಉನ್ನತ ಕೋನ ಅಂತ ಕರಿತೀವಿ. ಉನ್ನತ ಕೋನವನ್ನು ವ್ಯಾಖ್ಯಾನಿಸಿ ಬಿಡೋಣ. ಉನ್ನತ ಕೋನ ಎಂದರೆ ವೀಕ್ಷಣಾ ವಸ್ತುವು ಕ್ಷಿತಿಜ ರೇಖೆಯ ಮೇಲಿದ್ದಾಗ ದೃಷ್ಟಿರೇಖೆ ಹಾಗೂ ಕ್ಷಿತಿಜ ರೇಖೆಯ ನಡುವೆ ಏರ್ಪಟ್ಟ ಕೋನ. ಈ ಸಂದರ್ಭದಲ್ಲಿ ತೀಟ ಇಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಉನ್ನತ ಕೋನ. ಹಾಗಿದ್ರೆ ಇನ್ನೊಂದು ಕೋನ ಯಾವುದು ಹೇಳಿ ನೋಡೋಣ. ಇನ್ನೊಂದು ಕೋನ ನೆನಪು ಮಾಡ್ಕೊಳ್ತಾ ಇದ್ದೀರಿ, ಇದನ್ನು ನಾವು ಅವನತ ಕೋನ ಅಂತ ಕರಿತೀವಿ. ಹಾಗಿದ್ದರೆ ಅವನತ ಕೋನ ಎಂದರೆ ವಸ್ತುವೊಂದನ್ನು ವೀಕ್ಷಿಸುವಂಥ ಸಂದರ್ಭದಲ್ಲಿ ತಲೆಯನ್ನು ಕೆಳಗಿಳಿಸಿ ನೋಡುವಂಥ ಸಂದರ್ಭ. ಹಾಗಿದ್ದರೆ ಇಲ್ಲಿ ವೀಕ್ಷಣಾ ವಸ್ತು ಇದೆ, ನೀವು ಗಮನಿಸ್ತಾ ಇದ್ದೀರಿ. ಇಲ್ಲೊಬ್ಬ ವೀಕ್ಷಕ ಇದನ್ನು ವೀಕ್ಷಿಸ್ತಾ ಇದ್ದಾನೆ. ಆ ರೇಖೆಯನ್ನು ನಾವು ದೃಷ್ಟಿರೇಖೆ ಅಂತ ಕರಿತೀವಿ ಅಂತ ನಮಗೆ ಗೊತ್ತಿದೆ. ಹಾಗಿದ್ದರೆ ದೃಷ್ಟಿರೇಖೆ ಇದ್ದರೆ ಇನ್ನೊಂದು ರೇಖೆಯನ್ನು ನಾವು ಕಲ್ಪಿಸ್ಕೋತೀವಿ. ಯಾವುದದು? ಹೌದು, ಕ್ಷಿತಿಜ ರೇಖೆ. ಹಾಗಿದ್ದರೆ ಕ್ಷಿತಿಜ ರೇಖೆಯನ್ನು ನಾವು ಗಮನಿಸೋಣ. ಕ್ಷಿತಿಜ ಹಾಗೂ ದೃಷ್ಟಿರೇಖೆಯ ನಡುವೆ ಏರ್ಪಟ್ಟಿರುವಂತಹ ಮಧ್ಯದ ಕೋನ ಇದೆಯಲ್ಲ, ಅದನ್ನು ನಾವು ಅವನತ ಕೋನ, ಅದನ್ನು ಇಲ್ಲಿ ತೀಟ ಅಂತ ಗುರುತಿಸಿದ್ದೀವಿ. ಇದು ಅವನತ ಕೋನ. ಹಾಗಾಗಿ ಪ್ರತಿ ಸಂದರ್ಭದಲ್ಲಿ ಉನ್ನತ ಕೋನ ಆಗಿರಲಿ ಅವನತ ಕೋನ ಆಗಿರಲಿ, ಎರಡೂ ಸಂದರ್ಭಗಳಲ್ಲಿ ದೃಷ್ಟಿರೇಖೆಯೇ ಸಾಮಾನ್ಯವಾಗಿ ಲಂಬಕೋನ ತ್ರಿಭುಜದ ವಿಕರ್ಣ ಆಗಿರುತ್ತೆ ಅಂತ ನಿಮಗೆ ಗೊತ್ತು. ಏಕೆಂದರೆ ಇಲ್ಲಿ ನೀವು ಗಮನಿಸ್ತಾ ಇದ್ದೀವಿ, ದೃಷ್ಟಿರೇಖೆ ಈ ಲಂಬಕೋನದ ಅಭಿಮುಖ ಬಾಹು ಆಗಿದೆ. ಹಾಗಾಗಿ ಎರಡೂ ಸಂದರ್ಭಗಳಲ್ಲಿ ನಿಮಗೆ ತಿಳಿತಾ ಇದೆ ದೃಷ್ಟಿರೇಖೆನೇ ವಿಕರ್ಣ ಅನ್ನೋದು ಅರ್ಥ ಆಗುತ್ತೆ. ಹಾಗಿದ್ದರೆ ಅವನತ ಕೋನವನ್ನು ವ್ಯಾಖ್ಯಾನಿಸಿ ಬಿಡೋಣ. ಅವನತ ಕೋನ ಎಂದರೆ ವೀಕ್ಷಣಾ ವಸ್ತುವು ಕ್ಷಿತಿಜ ರೇಖೆಯ ಕೆಳಗಿದ್ದು
ದೃಷ್ಟಿರೇಖೆ ಹಾಗೂ ಕ್ಷಿತಿಜ ರೇಖೆಯ ನಡುವೆ ಏರ್ಪಟ್ಟಿರುವಂಥ ಕೋನ. ಹಾಗಾಗಿ ಉನ್ನತ ಕೋನ ಅಂದರೆ ಏನು ಅಂತ ನೆನಪು ಮಾಡ್ಕೊಂಡ್ವಿ, ಯಾವಾಗ ಉಂಟಾಗುತ್ತೆ ಅಂತ ಗೊತ್ತಾಗ್ತಾ ಇದೆ. ಅವನತ ಕೋನ ಅಂದರೆ ಯಾವಾಗ ಉಂಟಾಗುತ್ತೆ ಅನ್ನೋದು ಗೊತ್ತಾಗಿದೆ. ಇವೆರಡನ್ನೂ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ತ್ರಿಕೋನಮಿತಿಯ ಎಲ್ಲ ಸಮಸ್ಯೆಗಳನ್ನು ತುಂಬ ಸುಲಭವಾಗಿ ಬಿಡಿಸ್ಬೋದು ಮಕ್ಕಳೇ. ಇನ್ನೊಂದು ಸಂದರ್ಭವನ್ನು ನಾವು ಗಮನಿಸ್ಬೋಣ. ಕ್ಯೂ ಬಿಂದು ಇಲ್ಲಿದೆ. ಕ್ಯೂ ಬಿಂದುವಿನಿಂದ ಆರನ್ನು ವೀಕ್ಷಿಸ್ತಾ ಇದ್ದೀವಿ ಅಂತ ಭಾವಿಸ್ಕೊಳ್ಳೋಣ. ತಲೆಯನ್ನು ಮೇಲೆತ್ತಿ ನೋಡ್ತಾ ಇದ್ದೀವಿ. ನೋಡಿದಾಗ ಯಾವ ಕೋನ ಉಂಟಾಗುತ್ತೆ? ಹೌದು ಮಕ್ಕಳೇ, ಸರಿಯಾಗಿ ಹೇಳ್ತಾ ಇದ್ದೀರಿ. ಇಲ್ಲುಂಟಾಗಿರುವಂಥ ಕೋನ ನಮಗೆ ಗೊತ್ತಾಗ್ತಾ ಇದೆ, ಉನ್ನತ ಕೋನ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಗಮನಿಸ್ಬೋದು, ಪಿ ಕ್ಯೂ ಆರ್ ಅನ್ನುವಂಥದ್ದು θ2 ಅಂತ ಹೇಳಿ ನಾವೇನು ಗುರುತಿಸಿದ್ದೀವೋ ಇದು ಉನ್ನತ ಕೋನ ಅಂಥೇಳಿ ನಾವು ಕರಿಬಹುದು. ಹಾಗಿದ್ದರೆ ಆರ್ನಿಂದ ಕ್ಯೂ ಅನ್ನು ನೋಡ್ತಾ ಇದ್ದೀವಿ ಅಂತ ಭಾವಿಸೋಣ. ಹಾಗಿದ್ದರೆ ಇಲ್ಲಿದ್ದಾಗ ಈ ಆರ್ ಬಿಂದು ಮೇಲೆ ನಿಂತ್ಕೊಂಡು ಕ್ಯೂ ಅನ್ನು, ಈ ಬಿಂದುವನ್ನು ವೀಕ್ಷಿಸ್ತಾ ಇದ್ದೀವಿ. ಮೇಲಿನಿಂದ ತಲೆಯನ್ನು ಕೆಳಗಿಳಿಸಿ ನೋಡ್ತಾ ಇದ್ದೀವಿ. ಇಲ್ಲಿ ಉಂಟಾಗುವಂಥ ಕೋನ ಯಾವುದು? ಹಾಗಿದ್ದರೆ ಇಲ್ಲಿ ಉಂಟಾಗುವಂಥ ಕೋನ ನಿಮಗೆ ಗೊತ್ತಿದೆ, ಇದು ಅವನತ ಕೋನ. ಹಾಗಿದ್ದರೆ ಈ ಸಂದರ್ಭದಲ್ಲಿ ಎಸ್ ಆರ್ ಕ್ಯೂ ಅನ್ನುವಂಥದ್ದು θ1 ಅದು ಅವನತ ಕೋನ ಆಗಿರುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ಹಾಗಿದ್ದರೆ θ1 ಮತ್ತು θ2ಗಳು ಈ ಸಂದರ್ಭದಲ್ಲಿ ಒಂದು ಪಕ್ಷ ಪಿ ಕ್ಯೂ ಮತ್ತು ಆರ್ ಎಸ್ಗಳು ಸಮಾನಾಂತರವಾಗಿದ್ದರೆ ಯಾವ ಕೋನ ಅಂತ ಕರೀತಾರೆ ಅಂತ ಹೇಳಿ ನೆನಪು ಮಾಡ್ಕೊಳ್ಳಿ ನೋಡೋಣ. ಆರ್ ಎಸ್ ಮತ್ತು ಪಿ ಕ್ಯೂ ರೇಖೆಗಳು ಸಮಾನಾಂತರವಾಗಿರುವಂಥ ರೇಖೆಗಳಾಗಿದ್ದರೆ θ1 ಮತ್ತು θ2 ಈ ಕೋನಗಳನ್ನು ನಾವು ಯಾವ ಕೋನ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ನೆನಪು ಮಾಡ್ಕೊಳ್ಳಿ. ಹೌದು, ಈ ಕೋನಗಳನ್ನು ನಾವು ಪರ್ಯಾಯ ಕೋನಗಳು ಅಂತ ಹೇಳಿ ಕರಿತೀವಿ. ಈಗ ಎತ್ತರ ಆಧಾರಿತ ಸಮಸ್ಯೆಗಳನ್ನು ಬಿಡಿಸೋಣ ತ್ರಿಕೋನಮಿತಿಯನ್ನು ಬಳಸಿ. ಸಮಸ್ಯೆಯನ್ನು ನನ್ನ ಜೊತೆಗೆ ಓದಿ ಮಕ್ಕಳೇ. ಒಂದು ಕಾಲುವೆಯ ದಡದ ಮೇಲೆ ದೂರದರ್ಶನ ಗೋಪುರವೊಂದು ನೇರವಾಗಿ ನಿಂತಿದೆ. ಗೋಪುರಕ್ಕೆ ಅಭಿಮುಖವಾದ ಮತ್ತೊಂದು ದಡದ ಮೇಲಿನ ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಆಗಿದೆ. ಇದೇ ಬಿಂದುವಿನಿಂದ ಗೋಪುರದ ಪಾದವನ್ನು ಸೇರಿಸುವಂತೆ ಎಳೆದ ಸರಳ ರೇಖೆಯ ಮೇಲಿನ 20 ಮೀಟರ್ ದೂರದ ಮತ್ತೊಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನ 30 ಡಿಗ್ರಿ ಆಗಿದೆ. ಹಾಗಾದರೆ ಗೋಪುರದ ಎತ್ತರ ಕಂಡುಹಿಡಿಯಿರಿ. ಈ ಪ್ರಶ್ನೆ ಅಭ್ಯಾಸ 12.1ರ 11ನೇ ಪ್ರಶ್ನೆಯಾಗಿದೆ. ವಿದ್ಯಾರ್ಥಿಗಳೇ, ನೀವು ಪುಸ್ತಕದಿಂದನೂ ಕೂಡ ಇದನ್ನು ನೋಡ್ಕೋಬಹುದು. ಪರಿಹಾರ ನಾವು ಇದರ ಸಮಸ್ಯೆಯನ್ನು ಬಿಡಿಸ್ತಾ ಹೋಗೋಣ. ಮೊದಲು ಕರಡು ಚಿತ್ರವನ್ನು ರಚಿಸ್ತಾ ಇದ್ದೀನಿ. ಇದನ್ನು ಗೋಪುರ ಅಂತ ಭಾವಿಸೋಣ. ಹಾಗೆಯೇ ಬಿ ಸಿ ಡಿ ಅನ್ನುವಂಥದ್ದು ಕ್ಷಿತಿಜ ರೇಖೆ ಅನ್ನೋದು ನಿಮಗೆ ಗೊತ್ತಾಗಿದೆ. ಸಿ ಡಿನ ಉದ್ದ 20 ಮೀಟರ್ ಅಂತ ಹೇಳಿದ್ದಾರೆ. ಹಾಗಿದ್ದರೆ ವೀಕ್ಷಕ ಸಿನಿಂದ ಎಯನ್ನು ವೀಕ್ಷಿಸಿದ್ದಾನೆ. ವೀಕ್ಷಿಸುವಂಥ ಸಂದರ್ಭದಲ್ಲಿ ಉಂಟಾಗಿರುವಂಥ ಕೋನ 60 ಡಿಗ್ರಿ ಅಂತ ನಿಮಗೆ ಗೊತ್ತು. ಸಿನಿಂದ ಎಯನ್ನು ವೀಕ್ಷಿಸಿದಾಗ 60 ಡಿಗ್ರಿ ಕೋನ ಉಂಟಾಗಿದೆ. ಪುನಃ 20 ಮೀಟರ್ ದೂರ ಚಲಿಸಿ ಡಿನಿಂದ ಎಯನ್ನು ವೀಕ್ಷಿಸ್ತಾ ಇದ್ದಾನೆ. ವೀಕ್ಷಿಸಿದರೆ ಉಂಟಾಗಿರುವಂಥ ಕೋನ 30 ಡಿಗ್ರಿ ಅಂತ ನಿಮಗೆ ಗೊತ್ತಿದೆ. ಪ್ರಶ್ನೆಯನ್ನು ಅರ್ಥ ಮಾಡ್ಕೋತಾ ಇದ್ದೀವಿ. ಆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಅದರಂತೆ ರೇಖಾಚಿತ್ರವನ್ನು ನಾವು ರಚಿಸ್ತಾ ಇದ್ದೀವಿ. ಹಾಗಿದ್ದರೆ ಟ್ಯಾನ್ 60 ಡಿಗ್ರಿ ಕಂಡುಹಿಡಿದುಬೋಣ. ಟ್ಯಾನ್ ಥೀಟಾನ ಬೆಲೆ ನಿಮಗೆ ಗೊತ್ತಿದೆ. ಟ್ಯಾನ್ ಥೀಟಾನ ಬೆಲೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಅಂತ ನಿಮಗೆ ಗೊತ್ತಿದೆ. ಅಂದರೆ ಇಲ್ಲಿ ಗಮನಿಸೋಣ, ಎ ಬಿ ಸಿ ತ್ರಿಭುಜದಲ್ಲಿ ಟ್ಯಾನ್ 60 ಡಿಗ್ರಿಯನ್ನು ಕಂಡುಹಿಡಿಯೋಣ. 60 ಡಿಗ್ರಿ ಎಲ್ಲಿದೆ? ಕೋನ ಸಿನ ಅಳತೆ 60 ಡಿಗ್ರಿ ಶೃಂಗ ಸಿನಲ್ಲಿದೆ. ಹಾಗಿದ್ದರೆ ಶೃಂಗ ಸಿಗೆ ಅಭಿಮುಖ ಬಾಹು ಯಾವುದು? ಶೃಂಗ ಸಿನ ಅಭಿಮುಖ ಬಾಹು ಎ ಬಿ. ಪಾರ್ಶ್ವಬಾಹು ಯಾವುದು? ಬಿ ಸಿ. ಹಾಗಾಗಿ ಪಾರ್ಶ್ವಬಾಹು ಮತ್ತು ಅಭಿಮುಖ ಬಾಹುಗಳನ್ನು ಗುರುತಿಸಿದ ಮೇಲೆ ನಾವು ಸುಲಭವಾಗಿ ಹೇಳ್ಬೋದು ಟ್ಯಾನ್ 60 ಡಿಗ್ರಿ ಎಂದರೆ ಎ ಬಿ ಬೈ ಬಿ ಸಿ. ಹೌದಾ? ಎ ಬಿ ಅಂದರೆ ಅಭಿಮುಖ ಬಾಹು, ಬಿ ಸಿ ಅಂದರೆ ಪಾರ್ಶ್ವಬಾಹು. ಟ್ಯಾನ್ 60 ಡಿಗ್ರಿಯ ಬೆಲೆಯನ್ನು ನೆನಪು ಮಾಡ್ಕೊಳ್ಳಿ ಮಕ್ಕಳೇ. ಟ್ಯಾನ್ 60 ಡಿಗ್ರಿಯ ಬೆಲೆ √3. ಬಿ ಸಿನ ಅಳತೆ ಎಷ್ಟು ಅಂತ ನಾವು ತೊಗೊಂಡಿದ್ದೀವಿ? ಬಿ ಸಿನ ಅಳತೆ ಈಗಾಗಲೇ ನಾನಿಲ್ಲಿ ಗುರುತಿಸಿದ್ದೀನಿ, ಎಕ್ಸ್ ಮಾನಗಳಾಗಿರಲಿ. ಹಾಗಿದ್ದರೆ ನಾವು ಬರೀಬಹುದು ಎ ಬಿ ಇಸ್ ಈಕ್ವಲ್ ಟು ಒರೆ ಗುಣಾಕಾರ ಮಾಡೋಣ ಬಿ ಸಿಯನ್ನು. ಬಿ ಸಿ ಟ್ಯಾನ್ 60 ಡಿಗ್ರಿ ಮಾಡ್ಬೋದಾ? ನನ್ನ ಜೊತೆ ಸಂಕ್ಷೇಪಿಸ್ತಾ ಹೋಗಿ ಮಕ್ಕಳೇ. ಬಿ ಸಿನ ಅಳತೆ ಎಷ್ಟು ಅಂತ ತೊಗೊಂಡಿದ್ದೀವಿ? ಬಿ ಸಿ ಇಸ್ ಈಕ್ವಲ್ ಟು ಎಕ್ಸ್ ಆಗಿರೋದ್ರಿಂದ ಎಕ್ಸನ್ನು ಬಿ ಸಿ ಜಾಗದಲ್ಲಿ ಆದೇಶಿಸೋಣ. ಟ್ಯಾನ್ 60 ಡಿಗ್ರಿಯ ಬೆಲೆ ಎಷ್ಟು? ಟ್ಯಾನ್ 60 ಡಿಗ್ರಿಯ ಬೆಲೆ √3 ಟ್ಯಾನ್ 60 ಡಿಗ್ರಿ ಸ್ಥಳದಲ್ಲಿ ಆದೇಶಿಸೋಣ. ಆದ್ದರಿಂದ ಎ ಬಿಯ ಬೆಲೆ ಎಷ್ಟು ಬಂತು? ಎಕ್ಸ್ √3. ಸಮೀಕರಣ 1 ಅಂತ ನೀವು ಗುರುತು ಹಾಕ್ಕೊಳ್ಳಿ. ಹಾಗೆಯೇ ಇನ್ನೂ ಒಂದು ಕೋನ ಇದೆ. ಯಾವುದದು? ಯಾವ ತ್ರಿಭುಜದಲ್ಲಿ? ಇನ್ನೊಂದು ಕೋನದ ಅಳತೆ ಕೊಟ್ಟಿದ್ದಾರೆ. ಅದು ಎ ಬಿ ಡಿ ತ್ರಿಭುಜದಲ್ಲಿ 30 ಡಿಗ್ರಿ ಅಂತ ಹೇಳಿ ಕೋನ ಡಿನ ಅಳತೆಯನ್ನು ಕೊಟ್ಟಿದ್ದಾರೆ.
ಅದನ್ನು ನಾವು ಗುರುತಿಸ್ಕೊಂಡಿದ್ದೀವಿ. ಹಾಗಿದ್ದರೆ ಎ ಬಿ ಡಿ ತ್ರಿಭುಜದಲ್ಲೂ ಕೂಡ ಟ್ಯಾನ್ 30 ಡಿಗ್ರಿಯನ್ನು ಬರೆದ್ಬೋಣ ಮಕ್ಕಳೇ. ಟ್ಯಾನ್ ತೀಟಾನ ಬೆಲೆ ಎಷ್ಟು? ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹು ಯಾವುದು? ಎ ಬಿ ಡಿ ತ್ರಿಭುಜದಲ್ಲಿ ಡಿ ಶೃಂಗಕ್ಕೆ, ಇಲ್ಲಿ ಗಮನಿಸಿ, ಡಿ ಶೃಂಗಕ್ಕೆ ಅಭಿಮುಖ ಬಾಹು ಎ ಬಿ. ಪಾರ್ಶ್ವಬಾಹು ಯಾವುದು? ಪಾರ್ಶ್ವಬಾಹು ಬಿ ಡಿ. ಹಾಗಿದ್ದರೆ ಎ ಬಿನ ಅಳತೆ ನಮಗೆ ಗೊತ್ತಿಲ್ಲ. ಎ ಬಿನ ಅಳತೆ ಹಿಂದಿನ ಸಂದರ್ಭದಲ್ಲಿ ಗುರುತಿಸ್ಕೊಂಡಿದ್ದೀವಿ. ಬಿ ಡಿನ ಅಳತೆ ಎಷ್ಟು ಅಂತ ಹೇಳಿದರೆ ಇಲ್ಲಿ ಗಮನಿಸೋಣ. ಬಿ ಡಿನ ಅಳತೆ ಎಕ್ಸ್ ಮತ್ತು 20 ಎರಡೂ ಇದೆ, ಎರಡನ್ನೂ ಕೂಡಬೇಕಾಗಿದೆ. ಆದ್ದರಿಂದ ಬಿ ಡಿನ ಅಳತೆ ನಮಗೆ ಗೊತ್ತಾಗ್ತಾ ಇದೆ. ಬಿ ಡಿ ಇಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಸಿ ಡಿ. ಬಿ ಸಿನ ಅಳತೆ ಎಷ್ಟು? ಎಕ್ಸ್. ಸಿ ಡಿನ ಅಳತೆ ಎಷ್ಟು? 20. ಆದ್ದರಿಂದ ಬಿ ಡಿನ ಅಳತೆ ಎಕ್ಸ್ ಪ್ಲಸ್ 20 ಮೀಟರ್ ಅಂತ ನಾವು ಗುರುತಿಸ್ಬೋದು. ಹಾಗಿದ್ರೆ ಟ್ಯಾನ್ 30 ಡಿಗ್ರಿಯನ್ನು ಬರೆದ್ಬೋಣ ಮಕ್ಕಳೇ. ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಡಿ. ಎ ಬಿ ಅಂದರೆ ಅಭಿಮುಖ ಬಾಹು, ಬಿ ಡಿ ಅಂದರೆ ಪಾರ್ಶ್ವಬಾಹು. ಹಾಗೆಯೇ ಇಲ್ಲೂ ಕೂಡ ಎ ಬಿ ಬೆಲೆಯನ್ನು ಕಂಡುಹಿಡ್ಕೊಂಬೋಣ. ಒರೆ ಗುಣಾಕಾರ ಮಾಡೋಣ. ಎ ಬಿ ಇಸ್ ಈಕ್ವಲ್ ಟು ಬಿ ಡಿ ಟ್ಯಾನ್ 30 ಡಿಗ್ರಿ. ಹೌದಾ ಮಕ್ಕಳೇ? ನನ್ನ ಜೊತೆಗೆ ನೀವು ಕೂಡ ಒರೆ ಗುಣಾಕಾರ ಮಾಡಿ. ಎ ಬಿ ಇಸ್ ಈಕ್ವಲ್ ಟು ಬಿ ಡಿ ಅಂದರೆ ಈಗಾಗಲೇ ನಾವು ಗುರುತಿಸಿದ್ದೀವಿ. ಬಿ ಡಿ ಅಂದರೆ ಬಿ ಸಿ ಪ್ಲಸ್ ಸಿ ಡಿ ಅಂದರೆ ಎಕ್ಸ್ ಪ್ಲಸ್ 20 ಇಂಟು ಟ್ಯಾನ್ 30 ಡಿಗ್ರಿ ಬೆಲೆ ಎಷ್ಟು ಮಕ್ಕಳೇ? 1/√3. ಎಲ್ಲ ಬೆಲೆಗಳನ್ನು ಆದೇಶಿಸಿ ಎ ಬಿ ರೂಪದಲ್ಲಿ ಇಟ್ಕೊಳ್ಳೋಣ. ಈಗ ಇವೆರಡನ್ನೂ, ಅದನ್ನು ಸಮೀಕರಣಗಳು ಎರಡೂ ಇದೆ, ಸಮೀಕರಣಗಳು ಎರಡೂ ಕೂಡ ಎ ಬಿಗೆ ಸಮವಾಗಿದೆ ಅನ್ನೋದನ್ನು ಗುರುತಿಸ್ಕೊಳ್ಳೋಣ. ಒಂದೇ ಅಂಶಕ್ಕೆ ಸಮವಿರುವ ಅಂಶಗಳು ಪರಸ್ಪರ ಸಮ ಅನ್ನುವಂಥ ಸ್ವಯಂ ಸಿದ್ಧವನ್ನು ನೆನಪು ಮಾಡಿಕೊಳ್ಳೋಣ. ಎ ಬಿ ಇಸ್ ಈಕ್ವಲ್ ಟು x√3 ಅಂತ ಗೊತ್ತಾಗಿದೆ. ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 20 ಇಂಟು 1/√3 ಅಂತಲೂ ಗೊತ್ತಾಗಿದೆ. ಎರಡೂ ಕೂಡ ಎ ಬಿಗೆ ಸಮವಾಗಿದೆ, ಒಂದೇ ಅಂಶಕ್ಕೆ ಸಮವಾಗಿದೆ. ಆದ್ದರಿಂದ ಎರಡೂ ಅಂಶಗಳು, ಉಳಿದ ಎರಡೂ ಅಂಶಗಳು, ಎಡಭಾಗಗಳು ಸಮವಾದರೆ ಬಲಭಾಗಗಳು ಸಮ ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ಳೋಣ ಸ್ವಯಂ ಸಿದ್ಧದ ಪ್ರಕಾರ. ಆದ್ದರಿಂದ x√3 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 20 ಇಂಟು 1/√3. ಹೌದಾ ಮಕ್ಕಳೇ? ಹಾಗಿದ್ದರೆ ಗುಣಾಕಾರ ಮಾಡ್ಬೋಣ. √3 ಗುಣಿಸೋಣ. √3 ಇಂಟು √3 ನಿಮಗೆ ಗೊತ್ತಿದೆ ಇಸ್ ಈಕ್ವಲ್ ಟು 3. ಎಕ್ಸ್ ಇಂಟು 3, ಆ ಬಲಭಾಗದಲ್ಲಿರುವಂಥ ಎಕ್ಸ್ ಪ್ಲಸ್ 20ರ ಎಕ್ಸನ್ನೇ ಎಡಭಾಗಕ್ಕೆ ಕಳಿಸ್ಬೋಣ. 3x ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 20. ಹೌದಾ ಮಕ್ಕಳೇ? 3x ಮೈನಸ್ ಎಕ್ಸ್ ಎಂದರೆ 3xಲ್ಲಿ 1x ಕಳೆದ್ರೆ ನಿಮಗೆ ಗೊತ್ತಿದೆ 2x ಇಸ್ ಈಕ್ವಲ್ ಟು 20. 2 1 2, 2 10 20. ಆದ್ದರಿಂದ ಎಕ್ಸ್ನ ಅಳತೆ 10 ಮೀಟರ್ ಅಂತ ನಮಗೆ ಗೊತ್ತಾಗಿದೆ. ಹಾಗಿದ್ದರೆ ನಾವೇನು ಕಂಡುಹಿಡಬೇಕಾಗಿದೆ ಅಂದರೆ ಗೋಪುರದ ಎತ್ತರ ಎ ಬಿ ಎಷ್ಟು ಅಂತ ಹೇಳಬೇಕಾಗಿದೆ. ಎ ಬಿ ಇಸ್ ಈಕ್ವಲ್ ಟು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಎ ಬಿ ಇಸ್ ಈಕ್ವಲ್ ಟು x√3ರಲ್ಲಿ ಆದೇಶಿಸೋಣ. ಗೋಪುರದ ಎತ್ತರ ಇಸ್ ಈಕ್ವಲ್ ಟು ಎ ಬಿ ಇಸ್ ಈಕ್ವಲ್ ಟು x√3 ಅಂತ ಬರೀಬೋದಾ? ಹಾಗಿದ್ದರೆ ಎ ಬಿ ಇಸ್ ಈಕ್ವಲ್ ಟು x√3, ಎಕ್ಸ್ ಜಾಗದಲ್ಲಿ 10 ಹಾಕೋಣ, √3 ಮೀಟರ್. ಆದ್ದರಿಂದ ಗೋಪುರದ ಎತ್ತರ 10√3 ಮೀಟರ್ ಅಂಥೇಳಿ ನಾವು ಬರೀಬಹುದು. ಮಕ್ಕಳೇ, ಅರ್ಥ ಆಗ್ತಾ ಇದೆಯಾ? ನನ್ನ ಜೊತೆಗೆ ಈ ಪ್ರಶ್ನೆಯನ್ನು ನೀವು ಕೂಡ ಬಿಡಿಸ್ಕೊಳ್ತಾ ಹೋಗಿ, ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ, ಚಿತ್ರವನ್ನು ಬರ್ಕೊಳ್ಳಿ, ಟ್ಯಾನ್ನ ಬೆಲೆಗಳನ್ನು ನೆನಪು ಮಾಡ್ಕೊಳ್ಳಿ. ಇನ್ನೊಂದು ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ನನ್ನ ಜೊತೆಗೆ ಪ್ರಶ್ನೆಯನ್ನು ಬರ್ಕೊಳ್ಳಿ, ಪ್ರಶ್ನೆಯನ್ನು ರೇಖಾಚಿತ್ರದೊಂದಿಗೆ ಸಮೀಕರಿಸೋಣ, ಅರ್ಥ ಮಾಡ್ಕೊಳ್ಳೋಣ. ಗೋಪುರವೊಂದರ ಪಾದದಿಂದ 4 ಮೀಟರ್ ಮತ್ತು 9 ಮೀಟರ್ ದೂರದಲ್ಲಿ ಒಂದೇ ಸರಳ ರೇಖೆಯ ಮೇಲಿನ ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನಗಳು ಪರಸ್ಪರ ಪೂರಕಗಳಾಗಿವೆ. ನೆನಪು ಮಾಡ್ಕೊಳ್ಳಿ. ಗೋಪುರದ ಎತ್ತರ 6 ಮೀಟರ್ ಎಂದು ಸಾಧಿಸಿ. ನಾವಿಲ್ಲಿ ಲಂಬಕೋನ ಪೂರಕಗಳನ್ನು ತಗೊಳ್ತಾ ಇದ್ದೀವಿ. ಹಾಗಿದ್ದರೆ ರೇಖಾಚಿತ್ರವನ್ನು ರಚಿಸೋಣ. ಪ್ರಶ್ನೆಯನ್ನು ಬರ್ಕೊಂಡಿದ್ದೀವಿ, ರೇಖಾಚಿತ್ರವನ್ನು ರಚಿಸೋಣ. ಗೋಪುರ ಒಂದಿದೆ, ಎ ಬಿ ಅನ್ನೋದು ಗೋಪುರವಾಗಿರಲಿ, ಪಾದ ಬಿ ಡಿ ಅನ್ನುವಂಥದ್ದು ಕ್ಷಿತಿಜ ರೇಖೆ ಆಗಿರಲಿ. ಹಾಗಿದ್ದರೆ ಸಿನಿಂದ ಒಂದು ಸಲ ಗೋಪುರದ ಮೇಲ್ತುದಿಯನ್ನು ಎಯನ್ನು ಗಮನಿಸ್ತಾ ಇದ್ದೀವಿ, ಡಿನಿಂದ ಕೂಡ ಗೋಪುರದ ಮೇಲ್ತುದಿಯನ್ನು ಗಮನಿಸ್ತಾ ಇದ್ದೀವಿ. ದೂರ ಮೊದಲು ಬಿ ಸಿನ ದೂರ 4 ಮೀಟರ್ ಅಂತ ನಮಗೆ ಗೊತ್ತಿದೆ. ಬಿ ಸಿ 4 ಮೀಟರ್ ಅಂತರದಲ್ಲಿ ಗೋಪುರದ ಪಾದ ಬಿನಿಂದ 4 ಮೀಟರ್ ಅಂತರ ಸಿನಲ್ಲಿ ನಿಂತ್ಕೊಂಡು ಗೋಪುರದ ಮೇಲ್ತುದಿ ಎಯನ್ನು ಗಮನಿಸ್ತಾ ಇದ್ದೀವಿ. ಹಾಗೆಯೇ ಮತ್ತೆ ಒಂದು 9 ಮೀಟರ್, ಗೋಪುರದ ಪಾದದಿಂದ 9 ಮೀಟರ್ ಅಥವಾ ಸಿನಿಂದ 5 ಮೀಟರ್ ದೂರದಲ್ಲಿ ಡಿ ಬಿಂದುವಿನಲ್ಲಿ ನಿಂತ್ಕೊಂಡು ಎಯನ್ನು ಗಮನಿಸ್ತಾ ಇದ್ದೀವಿ. ಗಮನಿಸಿದರೆ ಎ ಬಿನ ಎತ್ತರ 6 ಮೀಟರ್ ಅಂಥೇಳಿ ನಾವು ಸಾಧಿಸಬೇಕಾಗಿದೆ. ಈಗ ನಮಗೆ
ಎರಡು ಕೋನಗಳು ಉಂಟಾಗಿರುವಂಥ ಕೋನಗಳು ಲಂಬಕೋನ ಪೂರಕಗಳು ಅಂತ ನಾವು ತೊಗೊಂಡಿದ್ದೀವಿ. ಸಿ ಕೋನದ ಅಳತೆ ತೀಟಾ ಆಗಿರಲಿ, ಹಾಗಿದ್ರೆ ಇನ್ನೊಂದು ಕೋನ ಡಿ ಕೋನದ ಅಳತೆ ಏನಾಗಿರಬೇಕು? 90 ಮೈನಸ್ ತೀಟಾ ಆಗಿರಬೇಕು. ಎರಡನ್ನೂ ಕೂಡಿದಾಗ ಸಿ ಮತ್ತು ಡಿಗಳ ಮೊತ್ತ 90 ಡಿಗ್ರಿ. ಸಿ ಕೋನ ತೀಟಾ ಅಂತ ತೊಗೊಂಡ್ಬಿಟ್ಟಿದ್ದೀವಿ. ಇನ್ನೊಂದು ಕೋನ ಏನಾಗಿರುತ್ತೆ ಹಾಗಿದ್ರೆ 90 ಮೈನಸ್ ತೀಟಾ. ಹಾಗಿದ್ರೆ ನಾವು ಎ ಬಿ ಗೋಪುರ ಅಂತ ಊಹಿಸ್ಕೊಂಡಿದ್ದೀವಿ. ಕೋನ ಸಿ ಮತ್ತು ಕೋನ ಡಿನ ಅಳತೆ 90 ಡಿಗ್ರಿ ಅಂತ ಗೊತ್ತಾಗಿದೆ. ಆದ್ದರಿಂದ ಕೋನ ಸಿನ ಅಳತೆ ತೀಟಾ ಇದ್ದರೆ ಕೋನ ಡಿನ ಅಳತೆ 90 ಮೈನಸ್ ತೀಟಾ ಅಂತ ಗುರುತಿಸಿದ್ದೀವಿ. ಇದು ಅಭ್ಯಾಸ 12.1ರ 16ನೇ ಪ್ರಶ್ನೆ. ಮುಂದುವರಿಸೋಣ ಮಕ್ಕಳೇ, ನನ್ನ ಜೊತೆಗೆ ನೀವು ಕೂಡ ಮಾಡ್ತಾ ಹೋಗಿ, ಅರ್ಥ ಮಾಡ್ಕೊಳ್ಳಿ. ರೇಖಾಚಿತ್ರವನ್ನು ನಮಗೀಗಾಗಲೇ ಕೊಟ್ಟಿರೋ ಹಾಗೆ ಬಿ ಡಿನ ಅಳತೆ 9 ಮೀಟರ್ ಅಂತ ಕೊಟ್ಟಿದ್ದಾರೆ. ಬಿ ಸಿನ ಅಳತೆ 4 ಮೀಟರ್. ಟ್ಯಾನ್ ತೀಟಾ ಕಂಡಿಡ್ಬೋಣ. ಟ್ಯಾನ್ ತೀಟಾ ಎಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹುವನ್ನು ಗುರುತಿಸೋಣ. ಸಿನಲ್ಲಿ ಕೋನದ ಅಳತೆ ತೀಟಾ ಅಂತ ಗೊತ್ತಾಗಿದೆ. ಆದ್ದರಿಂದ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಎ ಬಿ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಬಿ ಸಿ. ಎ ಬಿನ ಅಳತೆ ನಮಗೆ ಗೊತ್ತಿಲ್ಲ, ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಟ್ಯಾನ್ ತೀಟಾ ಬರೀಬೋದಾ ಮಕ್ಕಳೇ? ಹೋದ ಲೆಕ್ಕದಲ್ಲೂ ಕೂಡ ಇದೇ ಥರ ಮಾಡಿದ್ವಿ. ಹಾಗಾಗಿ ಬಿ ಸಿಯನ್ನು ಓರೆ ಗುಣಾಕಾರ ಮಾಡಿದ್ದೀನಿ. ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಅಂದರೆ ಕೊಟ್ಟಿದ್ದಾರೆ, ಬೆಲೆಯನ್ನು ಹಾಕೋಣ. ಬಿ ಸಿ ಅಂದರೆ ಎಷ್ಟು? ಈ ಬಿ ಸಿನ ಅಳತೆ 4 ಮೀಟರ್. ಆದ್ದರಿಂದ ಬಿ ಸಿ ಜಾಗದಲ್ಲಿ 4ಅನ್ನು ನಾವು ಆದೇಶಿಸೋಣ. ಆದ್ದರಿಂದ ಎ ಬಿ ಇಸ್ ಈಕ್ವಲ್ ಟು 4 ಟ್ಯಾನ್ ತೀಟಾ ಬರೀಬೋದಾ? ಇದನ್ನು ಸಮೀಕರಣ 1 ಅಂತ ಕರೆದ್ಬೋಣ. ಹಾಗಿದ್ರೆ ಎ ಬಿ ಡಿ ತ್ರಿಭುಜ ತಗೊಳ್ಳೋಣ. ಎ ಬಿ ಡಿ ತ್ರಿಭುಜದಲ್ಲಿ ಟ್ಯಾನ್ 90 ಮೈನಸ್ ತೀಟಾನ ಕಂಡುಹಿಡಿಯೋಣ. ಈ 90 ಮೈನಸ್ ತೀಟಾ ಅಳತೆ ಇದೆಯಲ್ಲ, ಅದರ ಅಭಿಮುಖ ಬಾಹು ಎ ಬಿ ನಿಮ್ಗೆ ಗೊತ್ತಿದೆ. ಈಗ ಡಿ ಕೋನದ ಅಭಿಮುಖ ಬಾಹು ಎ ಬಿ, ಪಾರ್ಶ್ವಬಾಹು ಬಿ ಡಿ. ಆದ್ದರಿಂದ ಎ ಬಿ ಬೈ ಬಿ ಡಿ. ಎ ಬಿ ಇಸ್ ಈಕ್ವಲ್ ಟು, ಇಲ್ಲೂ ಕೂಡ ಬಿ ಡಿಯನ್ನು ಒರೆ ಗುಣಾಕಾರ ಮಾಡೋಣ. ಬಿ ಡಿ ಇಂಟು ಟ್ಯಾನ್ 90 ಮೈನಸ್ ತೀಟಾ, ಪೂರಕ ಕೋನಗಳನ್ನು ನೆನಪು ಮಾಡ್ಕೊಳ್ಳೋಣ. ಟ್ಯಾನ್ 90 ಮೈನಸ್ ತೀಟಾನ ಬೆಲೆ ಕಾಟ್ ತೀಟಾ ಅನ್ನೋದು ನಿಮಗೆ ಗೊತ್ತಿದೆ. ಆದ್ದರಿಂದ ಎ ಬಿ ಇಸ್ ಈಕ್ವಲ್ ಟು ಬಿ ಡಿ ಕಾಟ್ ತೀಟಾ. ಬಿ ಡಿನ ಅಳತೆ ಎಷ್ಟು ಮಕ್ಕಳೇ? ಈಗಾಗಲೇ ಗೊತ್ತಾಗಿದೆ. ಬಿ ಡಿನ ಅಳತೆ 9 ಮೀಟರ್ ಅಂತ ಅವರೇ ಕೊಟ್ಟಿದ್ದಾರೆ. ಆದ್ದರಿಂದ ಬಿ ಡಿ ಜಾಗದಲ್ಲಿ 9 ಅಂತ ಆದೇಶಿಸೋಣ. ಕಾಟ್ ತೀಟಾ ಹೇಗಿತ್ತೋ ಹಾಗೆ ಬರೆಯೋಣ. ಇದನ್ನು ಸಮೀಕರಣ 2 ಅಂತ ಕರೆಯೋಣ. ಸಮೀಕರಣ 1 ಏನು ಅಂತ ನಿಮಗೆ ಗೊತ್ತಾಗಿದೆ. 2 ಅನ್ನೋದು ನಾವೀಗಾಗಲೇ ಇಲ್ಲಿ ಬರೆದಿದ್ದೀವಿ. 2ಅನ್ನು ಗುಣಾಕಾರ ಮಾಡಿಬಿಡೋಣ. ಸಮೀಕರಣ 1 ಮತ್ತು 2ಅನ್ನು ಎಡಭಾಗದಲ್ಲಿ ಎ ಬಿ ಇದೆ. ಎ ಬಿ ಇಂಟು ಎ ಬಿ, ಎ ಬಿ ಸ್ಕ್ವೇರ್. ಎ ಬಿ ಇಂಟು ಎ ಬಿ ಏನು ಮಕ್ಕಳೇ? ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಬಲಭಾಗವನ್ನು ಗುಣಿಸೋಣ, 4 ಟ್ಯಾನ್ ತೀಟಾ ಇಂಟು 9 ಕಾಟ್ ತೀಟಾ. ಟ್ಯಾನ್ ಮತ್ತು ಕಾಟ್ಗಳು ಪರಸ್ಪರ ವಿಲೋಮ ಅನುಪಾತಗಳು ಅಂತ ನಿಮಗೆ ಗೊತ್ತಿದೆ. ಆದ್ದರಿಂದ ಟ್ಯಾನ್ ಮತ್ತು ಕಾಟ್ಗಳು ಪರಸ್ಪರ ಕ್ಯಾನ್ಸಲ್ ಆಗುತ್ತೆ. ಉಳಿದದ್ದು ಅಂಕಿಗಳೇನು ಮಕ್ಕಳೇ? ಅಲ್ಲಿ 4 ಮತ್ತು 9. 4ರಿಂದ 9ಅನ್ನು ಗುಣಿಸಿದರೆ ಅದರ ಬೆಲೆ ಎಷ್ಟು? 4 36. ಆದ್ದರಿಂದ ಎ ಬಿ ಸ್ಕ್ವೇರ್ನ ಬೆಲೆ 36. 36 ಯಾವ ಸಂಖ್ಯೆಯ ವರ್ಗ ಮಕ್ಕಳೇ? 36 ಅನ್ನುವಂಥದ್ದು ಸರಿಯಾಗಿ ಹೇಳ್ತಾ ಇದ್ದೀರಿ, 6ರ ವರ್ಗ. ಎ ಬಿ ಸ್ಕ್ವೇರ್ನ ಬೆಲೆ 36 ಆದರೆ ಎ ಬಿನ ಬೆಲೆ ಎಷ್ಟು? 6 ಮೀಟರ್ ಅಂತ ನಾವು ಹೇಳ್ಬೋದು. ಆದ್ದರಿಂದ ಗೋಪುರದ ಎತ್ತರ 6 ಮೀಟರ್ ಅಂಥೇಳಿ ನಾವು ಸಾಧಿಸಿದ್ದೀವಿ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಬರ್ಕೊಳ್ಳಿ. ಚಿತ್ರವನ್ನು ಈ ನಾವು ಮಾಡ್ತಾ ಇರುವಂಥ ಸಮಸ್ಯೆಯ ಜೊತೆಗೆ ಸಮೀಕರಿಸಿ, ಅರ್ಥ ಆಗುತ್ತೆ. ಆನಂತರ ಮತ್ತೆ ಇದೇ ಪ್ರಶ್ನೆಗಳನ್ನು ಬಿಡಿಸಿ ನೀವು ಈ ಪ್ರಶ್ನೆಯನ್ನು, ಹೊಸ ಪ್ರಶ್ನೆಗಳನ್ನು ಬಿಡಿಸೋದಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ಮರದ ಮೇಲೆ ಕುಳಿತ ಪಕ್ಷಿಯು ಭೂಮಿಯ ಮೇಲಿರುವ ಇಲಿಯನ್ನು 60 ಡಿಗ್ರಿ ಕೋನದಲ್ಲಿ ನೋಡುತ್ತಾ ತಿನ್ನಲು ಹವಣಿಸುತ್ತಿದೆ. ಮರದ ಪಾದದಿಂದ ಇಲಿಗೆ ಇರುವ ದೂರ 6 ಮೀಟರ್ ಆದರೆ ಮರದ ಎಷ್ಟು ಎತ್ತರದಲ್ಲಿ ಪಕ್ಷಿ ಕುಳಿತಿದೆ? ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋಣ. ಮರ ಇದೆ, ಮರದ ಮೇಲೆ ಒಂದು ಟೊಂಗೆ ಮೇಲೆ ಒಂದು ಪಕ್ಷಿ ಕುಳಿತಿದೆ. ಕೆಳಗಡೆ ಇರುವಂಥ ಒಂದು ಇಲಿಯನ್ನು ನೋಡ್ತಾ ಇದೆ. ಅದು ತಿನ್ನೋದಕ್ಕೆ ಹವಣಿಸ್ತಾ ಇದೆ. 60 ಡಿಗ್ರಿ ಕೋನದಲ್ಲಿ ನೋಡ್ತಾ ಇದೆ. ಹಾಗಿದ್ದರೆ ರೇಖಾಚಿತ್ರವನ್ನು ಬರೆದ್ಬಿಡೋಣ. ಪ್ರಶ್ನೆ ಅರ್ಥ ಮಾಡ್ಕೋತಿದ್ದೀರಾ ಮಕ್ಕಳೇ? ಇಲ್ಲಿ ಕ್ಷಿತಿಜ ರೇಖೆಯನ್ನು ಬರೆದಿದ್ದೀನಿ. ನೀವು ಕೂಡ ಚಿತ್ರವನ್ನು ರಚನೆ ಮಾಡ್ತಾ ಹೋಗಿ. ಸಿ ಬಿ ಅಥವಾ ಬಿ ಸಿ ಭೂ ಮೇಲ್ಮೈ ಆಗಿರಲಿ. ಎ ಬಿ ಅನ್ನುವಂಥದ್ದು ಮರವನ್ನು ಪ್ರತಿನಿಧಿಸಲಿ. ಎ ಬಿಂದುವಿನಲ್ಲಿ ಆ ಪಕ್ಷಿ ಕುಳಿತಿದೆ ಅಂತ ನಾವು ಭಾವಿಸೋಣ. ಎ ಬಿಂದು ಮೇಲೆ ಕುಳಿತಿದೆ. ಸಿ ಬಿಂದುವಿನಲ್ಲಿ ಇಲಿ ಇದೆ ಅಂಥೇಳಿ ನಾವು ಭಾವಿಸೋಣ. ಎನಿಂದ ಸಿಯನ್ನು ನೋಡ್ತಾ ಇದೆ. ಮೇಲಿನಿಂದ ಕೆಳಗೆ ನೋಡ್ತಾ ಇದೆ. ತಲೆ ಕೆಳಗಿಳಿಸಿ ನೋಡುವ ಸಂದರ್ಭ.
ಯಾವ ಕೋನ ಉಂಟಾಗುತ್ತೆ ಮಕ್ಕಳೇ? ಇಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ ಅವನತ ಕೋನ ಉಂಟಾಗುತ್ತೆ. ಆದ್ದರಿಂದ ಇಲ್ಲಿ 6 ಮೀಟರ್ ಅಂತರದಲ್ಲಿ ನೋಡ್ತಾ ಇದೆ. ಹಾಗಿದ್ದರೆ ಕ್ಷಿತಿಜ ರೇಖೆಯನ್ನು ಗುರುತಿಸ್ಬೋಣ. ಕ್ಷಿತಿಜ ರೇಖೆಯೊಂದಿಗೆ ದೃಷ್ಟಿರೇಖೆ ಉಂಟಾಗುವಂಥ ಕೋನ ಅವನತ ಕೋನ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಕ್ಷಿತಿಜ ರೇಖೆಯ ಸಮಾನಾಂತರ ರೇಖೆ ಎ ಬಿಂದುವಿನಿಂದ ನಾನು ಎಳೆದಿದ್ದೀನಿ ಬಿ ಸಿಗೆ ಸಮಾನಾಂತರವಾಗಿ. ಸಮಾನಾಂತರ ರೇಖೆ ಉಂಟಾದಾಗ ನಿಮಗೆ ಗೊತ್ತಿದೆ ಝಡ್ ಆಕಾರದ ಕೋನ. ನಮಗೆ ಯಾವ ಕೋನ ಉಂಟಾಗುತ್ತೆ? ಅಲ್ಲಿ ನಮಗೆ ಗೊತ್ತಿದೆ ಪರ್ಯಾಯ ಕೋನಗಳು ಉಂಟಾಗುತ್ತೆ ಅಂತ. ಆದ್ದರಿಂದ ಕೋನ ಎ, ಮೇಲ್ಗಡೆ ಇರುವಂಥ ಕೋನ ಎ, ಈ ಕೋನ ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಉಂಟಾಗಿರುವಂಥ ಕೋನ ಕೆಳಗಿರುವಂಥ ಕೋನಕ್ಕೆ ಪರ್ಯಾಯ ಕೋನ. ನೀವು ಗಮನಿಸ್ಬೋದು ಇಲ್ಲಿ ಝಡ್ ಆಕಾರ ಉಂಟಾಗಿದೆ ಅನ್ನೋದು. ಆದ್ದರಿಂದ ನಾವು ಎರಡೂ ಕೂಡ 60 ಡಿಗ್ರಿಗೆ ಸಮ ಅಂತ ಗುರುತಿಸಿದ್ದೀವಿ. ಪಕ್ಷಿಯು ಮರದಲ್ಲಿ ಎ ಬಿಂದುವಿನಲ್ಲಿ ಕುಳಿತಿದೆ ಅಂತ ಭಾವಿಸೋಣ. ಟ್ಯಾನ್ 60 ಡಿಗ್ರಿ. ಈಗ ಪಕ್ಷಿ ಮರದಲ್ಲಿ ಎ ಬಿಂದುವಿನಲ್ಲಿ ಕುಳಿತಿದೆ ಅಂತ ಭಾವಿಸೋಣ. ಕುಳಿತಿದ್ರೆ ಅದು ಸಿ ಬಿಂದುವನ್ನು ವೀಕ್ಷಿಸ್ತಾ ಇದೆ. ಅಂದರೆ ಅವನತ ಕೋನ ಯಾವುದು ಅಂತ ಗೊತ್ತಾಯ್ತು ನಮಗೆ. ಹಾಗಿದ್ದರೆ ಟ್ಯಾನ್ 60 ಡಿಗ್ರಿಯ ಬೆಲೆ ನಮಗೆ ಗೊತ್ತಿದೆ. ಟ್ಯಾನ್ 60 ಡಿಗ್ರಿ ಅಂದರೆ ಅಭಿಮುಖ ಬಾಹು. ಈ ಚಿತ್ರದಲ್ಲಿ ಗಮನಿಸೋಣ, ಎ ಬಿ ಬೈ ಬಿ ಸಿ. ಹಾಗಾಗಿ ಎ ಬಿ ಬೈ ಬಿ ಸಿ ಅಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಎ ಬಿನ ಅಳತೆ ಎಷ್ಟು ಅಂತ ಗೊತ್ತಿಲ್ಲ ನಮಗೆ, ಬಿ ಸಿ ಎಷ್ಟು ಅಂತ ಕೊಟ್ಟಿದ್ದಾರೆ. ಬಿ ಸಿನ ಅಳತೆ 6. ಆದ್ದರಿಂದ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಟ್ಯಾನ್ 60 ಡಿಗ್ರಿ. ಟ್ಯಾನ್ 60 ಡಿಗ್ರಿಯ ಬೆಲೆ ಎಷ್ಟು ಹೇಳು ಮಕ್ಕಳೇ? ಅದರ ಬೆಲೆ √3. ಆದ್ದರಿಂದ ಎ ಬಿ ಈಸ್ ಈಕ್ವಲ್ ಟು 6√3 ಮೀಟರ್ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಮರದಲ್ಲಿ ಪಕ್ಷಿಯು 6√3 ಮೀಟರ್ ಎತ್ತರದಲ್ಲಿ ಕುಳಿತಿದೆ ಅಂತ ನಾವು ಹೇಳ್ಬೋದು. ಇನ್ನೊಂದು ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ನೆಲದ ಮೇಲೆ ನಿಂತ ಹುಡುಗ ಅಭಿರಾಮ ಮೇಲೆ ಹಾರುತ್ತಿರುವ ವಿಮಾನವನ್ನು ತನ್ನಿಂದ ಭೂಮಿಯ ಮೇಲಿನ ಕ್ಷಿತಿಜ ದೂರಗಳು ಕ್ರಮವಾಗಿ 4 ಮೀಟರ್ ಮತ್ತು 9 ಮೀಟರ್ ಇರುವಂತೆ 60 ಡಿಗ್ರಿ ಮತ್ತು 30 ಡಿಗ್ರಿ ಕೋನದಲ್ಲಿ ವೀಕ್ಷಿಸಿದ. ವಿಮಾನ ಭೂಮಿಯಿಂದ ಎಷ್ಟು ಎತ್ತರದಲ್ಲಿ ಹಾರುತ್ತಿದೆ? ಈಗ ಪ್ರಶ್ನೆಯನ್ನು ಕೂಡ ಚಿತ್ರದೊಂದಿಗೆ ನಾವು ಹೋಲಿಕೆ ಮಾಡೋಣ. ಚಿತ್ರ ಬರೀತಾ ಹೋಗೋಣ. ನೆಲದ ಮೇಲೆ ನಿಂತಿದ್ದಾನೆ ಹುಡುಗ. ಎ ನಲ್ಲಿ ವಿಮಾನ ಇದೆ, ಅವನು ವೀಕ್ಷಿಸ್ತಾ ಇರಬೇಕಾದ್ರೆ ಎ ಮತ್ತು ಈ ಬಿಂದುಗಳಲ್ಲಿ ಅವನು ವೀಕ್ಷಿಸಿದ್ದಾನೆ. ಬಿನಿಂದ ಎಯನ್ನು ವೀಕ್ಷಿಸಿದ್ದಾನೆ. ಆವಾಗ ನಮಗೆ ಗೊತ್ತಾಗ್ತಾ ಇದೆ ಕೋನ ಎ ಬಿ ಸಿ ಕೋನ 60 ಡಿಗ್ರಿ ಅಂತ ಗೊತ್ತಿದೆ ನಮಗೆ. ಇನ್ನೊಂದು ಕೋನ 30 ಡಿಗ್ರಿ ಅಂತರದಲ್ಲಿ ನೋಡಿದ್ದಾನೆ. ಹಾಗಿದ್ರೆ ಎಷ್ಟು ಎತ್ತರದಲ್ಲಿ ಎ ಸಿನ ಎತ್ತರ ಎಷ್ಟು, ಡಿ ಇನ ಎತ್ತರ ಎಷ್ಟು, ಸಮಾನ ಎತ್ತರದಲ್ಲಿ ಹಾರ್ತಾ ಇದೆ ಅಂಥೇಳಿ ಭಾವಿಸೋಣ. ಹಾಗಿದ್ರೆ ವಿಮಾನವನ್ನು ಎ ಮತ್ತು ಇ ಸ್ಥಳಗಳಲ್ಲಿ ಬಿನಿಂದ ಹುಡುಗ ವೀಕ್ಷಿಸಲಿ ಹಾಗೆ ನಾವು ಭಾವಿಸ್ಕೊಳ್ಳೋಣ. ಹಾಗೆಯೇ ಎ ಸಿ ಮತ್ತು ಇ ಡಿಗಳು ಸಮಾನ ಎತ್ತರದಲ್ಲಿವೆ ಅಂತ ನಾವು ಊಹಿಸೋಣ. ಈಗ ಎ ಸಿ ಈಸ್ ಈಕ್ವಲ್ ಟು ಡಿ ಇ ಈಸ್ ಈಕ್ವಲ್ ಟು ಹೆಚ್ ಆಗಿರಲಿ ಅಂತ ನಾವು ಭಾವಿಸೋಣ. ಟ್ಯಾನ್ 60 ಡಿಗ್ರಿಯ ಬೆಲೆ ನಮಗೆ ಗೊತ್ತಿದೆ. ಎ ಸಿ ಈಸ್ ಈಕ್ವಲ್ ಟು ಹೆಚ್ ಬೈ ಬಿ ಸಿ. ಹೌದಾ? ಏಕೆಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಬಿ ಸಿ ಹಾಗಿದ್ರೆ ಹೆಚ್ ಬೈ 4 ಅಂತ ನಾವು ಬರೀಬಹುದು. ಏಕೆಂದರೆ ಬಿ ಸಿನ ಅಳತೆ 4 ಅಂತ ನಾವು ರೇಖಾಚಿತ್ರದಲ್ಲಿ ಗುರುತಿಸಿದ್ದೀವಿ. ಹಾಗೆಯೇ ಹೆಚ್ ಇಸ್ ಈಕ್ವಲ್ ಟು 4 ಒರೆ ಗುಣಾಕಾರ ಮಾಡಿದರೆ 4√3. ಟ್ಯಾನ್ 60 ಡಿಗ್ರಿಯ ಬೆಲೆ ಹೇಳಿ ಎಷ್ಟು ಮಕ್ಕಳೇ? √3. ಇದನ್ನು ಸಮೀಕರಣ 1 ಅಂತ ನಾವು ಕರೆಯೋಣ. ಹಾಗೆಯೇ ಇನ್ನೊಂದು ತ್ರಿಭುಜ ಇದೆ. ನಾವು ಟ್ಯಾನ್ 30 ಡಿಗ್ರಿ ತೊಗೋಬೇಕಾದ್ರೆ ಯಾವ ತ್ರಿಭುಜ ತೊಗೋಬೇಕು? ಯಾವ ತ್ರಿಭುಜವನ್ನು ನಾವಿಲ್ಲಿ ಪರಿಗಣಿಸಬೇಕು? ಗಮನಿಸಿ. ಹಾಗಾಗಿ ಬಿ, ಇ ಮತ್ತು ಡಿ ಈ ತ್ರಿಭುಜವನ್ನು ನಾವು ಗಮನಿಸೋಣ. ಬಿ ಶೃಂಗದಲ್ಲಿ 30 ಡಿಗ್ರಿ ಇದೆ. ಬಿ ಇ ಡಿ ತ್ರಿಭುಜದಲ್ಲಿ ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಇ ಡಿ ಬೈ ಬಿ ಡಿ. ಆದ್ದರಿಂದ ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಇ ಡಿನ ಅಳತೆ ಹೆಚ್ಚಾಗಿರಲಿ ಇಸ್ ಬೈ ಬಿ ಡಿ. ಹೆಚ್ ಹಾಗೆ ಬರ್ಕೊಳ್ಳೋಣ. ಬಿ ಡಿನ ಅಳತೆ 9 ಮೀಟರ್ ಅಂತ ನಮಗೆ ಗೊತ್ತಾಗಿದೆ. ಹಾಗಾಗಿ ಟ್ಯಾನ್ 30 ಡಿಗ್ರಿಯ ಬೆಲೆ 1/√3. 9 ಒರೆ ಗುಣಾಕಾರ ಮಾಡೋಣ. 9 × 1/√3. ಇದನ್ನು ಸಮೀಕರಣ 2 ಅಂತ ಕರೆಯೋಣ. ಸಮೀಕರಣ 1 ಮತ್ತೊಮ್ಮೆ ಮಕ್ಕಳೇ ಓದ್ಕೊಳ್ಳಿ. ಸಮೀಕರಣ 2 ಮತ್ತೊಮ್ಮೆ ಓದ್ಕೊಳ್ಳಿ. 2 ಗುಣಾಕಾರ ಮಾಡಿಬಿಡೋಣ. 1 ಮತ್ತು 2 ಗುಣಿಸೋಣ. ಹೆಚ್ ಇಂಟು ಹೆಚ್
ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4√3 ಮೊದಲೇ ಸಮೀಕರಣದಲ್ಲಿ ಬಲಭಾಗದಲ್ಲಿದೆ, ಕೆಳ ಸಮೀಕರಣ ಎರಡನೇ ಸಮೀಕರಣ ಇದರಲ್ಲಿ 9 × 1/√3 ಇದೆ. ಇಲ್ಲಿ ಗಮನಿಸ್ತಾ ಇದ್ದೀರಿ √3 ಕ್ಯಾನ್ಸಲ್ ಆಗಿದೆ. √3 ಕ್ಯಾನ್ಸಲ್ ಆದರೆ ಏನು ಉಳಿತು? 4 ಮತ್ತು 9 ಉಳಿತು. 4 9 36. ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು 36 ಅಂತ ಗೊತ್ತಾದರೆ ಹೆಚ್ ಇಸ್ ಈಕ್ವಲ್ ಟು 6. 36 ಅನ್ನುವಂಥದ್ದು 6ರ ವರ್ಗ. ನಾವು ಧನ ಚಿಹ್ನೆಯನ್ನು ಮಾತ್ರ ಪರಿಗಣಿಸೋಣ. ಹಾಗಾಗಿ ವಿಮಾನ ಭೂಮಿಯಿಂದ 6 ಮೀಟರ್ ಎತ್ತರದಲ್ಲಿ ಹಾರ್ತಾ ಇದೆ. ಎ ಸಿ ಮತ್ತು ಇ ಡಿಗಳ ಎತ್ತರ 6 ಮೀಟರ್ ಅಂತ ನಮಗೆ ಗೊತ್ತಾಗ್ತಾ ಇದೆ. ಇನ್ನೊಂದು ಪ್ರಶ್ನೆಗೆ ಹೋಗೋಣ ಮಕ್ಕಳೇ, ನನ್ನ ಜೊತೆಗೆ ವೇಗವಾಗಿ ಮಾಡ್ಕೊಳ್ತಾ ಹೋಗಿ. ಮನೆಯ ಕಿಟಕಿಯ ಮೂಲಕ ವ್ಯಕ್ತಿಯೊಬ್ಬ 6 ಮೀಟರ್ ದೂರದಲ್ಲಿನ ಎದುರಿನ ಕಟ್ಟಡದ ಮೇಲ್ತುದಿ ಮತ್ತು ಪಾದವನ್ನು 60 ಡಿಗ್ರಿ ಮತ್ತು 30 ಡಿಗ್ರಿ ಕೋನಗಳಲ್ಲಿ ವೀಕ್ಷಿಸಿದರೆ ಆ ಕಟ್ಟಡದ ಎತ್ತರ ಕಂಡುಹಿಡಿಯಿರಿ. ಡಿ ಬಿಂದು ಮನೆಯ ಕಿಟಕಿಯನ್ನು ಪ್ರತಿನಿಧಿಸಲಿ. ಡಿ ಬಿಂದುನಲ್ಲಿ ಆ ವ್ಯಕ್ತಿ ಡಿ ಬಿಂದುನಲ್ಲಿ ಕೂತಿದ್ದಾನೆ. ಎ ಸಿ ಅನ್ನುವಂಥದ್ದು ಎದುರಿನ ಕಟ್ಟಡ ಆಗಿರಲಿ. ಡಿ ಬಿಂದುವಿನಿಂದ ಎದುರಿನ ಕಟ್ಟಡಕ್ಕೂ ಇರುವಂಥ ದೂರ 6 ಮೀಟರ್ ಅಂತ ಕೊಟ್ಟಿದ್ದಾರೆ. ಡಿ ಬಿಂದುವಿನಿಂದ ಎಯನ್ನು ವೀಕ್ಷಿಸಿದ್ದಾನೆ ವ್ಯಕ್ತಿ, ಹಾಗೆಯೇ ಸಿ ಅನ್ನು ಕೂಡ ವೀಕ್ಷಿಸಿದ್ದಾನೆ. ಕ್ಷಿತಿಜ ರೇಖೆಯನ್ನು ನಾವು ಎಳ್ಕೊಂಡ್ಬಿಡೋಣ. ಕ್ಷಿತಿಜಕ್ಕೆ ಸಮಾನಾಂತರ ರೇಖೆಯನ್ನು ಎಳೆಯೋಣ. ಕೋನಗಳನ್ನು ಗುರುತಿಸೋಣ. ತಲೆ ಮೇಲೆತ್ತಿ ನೋಡುವಂಥ ಸಂದರ್ಭದಲ್ಲಿ ಉನ್ನತ ಕೋನ ಉಂಟಾಗಿದೆ. ಯಾವುದು ಉನ್ನತ ಕೋನ? ಇಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ತಲೆ ಕೆಳಗಿಳಿಸಿ ನೋಡುವಂಥ ಸಂದರ್ಭ 30 ಡಿಗ್ರಿಯನ್ನು ಉಂಟು ಮಾಡ್ತಾ ಇದೆ. ಆದ್ದರಿಂದ ಅದು 60 ಡಿಗ್ರಿ ಕೋನವನ್ನು ಇಲ್ಲಿ ಉಂಟು ಮಾಡಿದೆ. ಕೆಳಗೆಯ ಕೋನ 30 ಡಿಗ್ರಿ ಅಂತ ನಮಗೆ ಗೊತ್ತಾಗ್ತಾ ಇದೆ. ವಿದ್ಯಾರ್ಥಿಗಳೇ, ನನ್ನೊಡನೆ ನೀವು ಕೂಡ ರೇಖಾಚಿತ್ರವನ್ನು ರಚಿಸ್ಕೊಳ್ಳಿ, ರೇಖಾಚಿತ್ರವನ್ನು ಅರ್ಥೈಸ್ಕೊಳ್ಳಿ. ಹಾಗಿದ್ದರೆ ಟ್ಯಾನ್ 60 ಡಿಗ್ರಿಯನ್ನು ಕಂಡುಹಿಡಿದ್ಬೋಣ. ಟ್ಯಾನ್ 60 ಡಿಗ್ರಿ ಯಾವ ತ್ರಿಭುಜದಲ್ಲಿ ಕಂಡುಹಿಡಬೇಕು ಹೇಳಿ ನೋಡೋಣ ಮಕ್ಕಳೇ. ಎ ಡಿ ಬಿ. ಹಾಗಾಗಿ ಟ್ಯಾನ್ 60 ಡಿಗ್ರಿ ಕಂಡುಹಿಡಬೇಕಾದ್ರೆ ಎ ಡಿ ಬಿ ತ್ರಿಭುಜವನ್ನು ನಾವು ಪರಿಗಣಿಸೋಣ. ಟ್ಯಾನ್ 60 ಡಿಗ್ರಿ ಅಂದರೆ ಎ ಬಿ ಬೈ ಬಿ ಡಿ, ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಹಾಗಿದ್ರೆ ಎ ಬಿ ಇಸ್ ಈಕ್ವಲ್ ಟು ಡಿ ಬಿ ಇಂಟು ಟ್ಯಾನ್ 60 ಡಿಗ್ರಿ. ಡಿ ಬಿನ ಅಳತೆ 6 ಮೀಟರ್, ಟ್ಯಾನ್ 60 ಡಿಗ್ರಿಯ ಬೆಲೆ √3. ಇದನ್ನು ಹಾಗೆಯೇ ಟ್ಯಾನ್ 30 ಕಂಡುಹಿಡ್ಬೋಣ. ಕೆಳಗಡೆ ತ್ರಿಭುಜದಲ್ಲಿ ನಿಮಗೆ ಗೊತ್ತಿದೆ, ಈಗಾಗಲೇ ನಾವು ಗಮನಿಸಿದ್ದೀವಿ, ದೃಷ್ಟಿರೇಖೆಗಳು ವಿಕರ್ಣವನ್ನು ಉಂಟು ಮಾಡುತ್ತವೆ. ಆದ್ದರಿಂದ ಇಲ್ಲೂ ಕೂಡ ಟ್ಯಾನ್ 30 ಡಿಗ್ರಿ ಅಂತಂದರೆ ಅಭಿಮುಖ ಬಾಹು ಬಿ ಸಿ ಬೈ ಡಿ ಬಿ. ಆದ್ದರಿಂದ ಸಿ ಬಿ ಬೈ ಡಿ ಬಿ. ಸಿ ಬಿನ ಅಳತೆ ನಮಗೆ ಗೊತ್ತಿಲ್ಲ, ಕಂಡುಹಿಡ್ಕೋಬೇಕಾಗಿದೆ. ಡಿ ಬಿನ ಅಳತೆ 6 ಮೀಟರ್. ಆದ್ದರಿಂದ ಸಿ ಬಿ ಅಥವಾ ಬಿ ಸಿ ಇಸ್ ಈಕ್ವಲ್ ಟು ಡಿ ಬಿ ಟ್ಯಾನ್ 30 ಇಸ್ ಈಕ್ವಲ್ ಟು 6 ಇಂಟು ಟ್ಯಾನ್ 30 ಡಿಗ್ರಿಯ ಬೆಲೆ 1/√3. ಈಗ ಹಾಗಿದ್ರೆ ಮೇಲ್ಗಡೆ ಎ ಬಿ ಇದೆ, ಕೆಳಗಡೆ ಸಿ ಬಿಯನ್ನು ಕಂಡುಹಿಡಿದಿದ್ದೀವಿ. ನಮಗೆ ಎ ಸಿ ಉದ್ದ ಬೇಕಾಗಿದೆ. ಆದ್ದರಿಂದ ಎ ಸಿ ಕಟ್ಟಡದ ಎತ್ತರ ಎ ಸಿ ಇಸ್ ಈಕ್ವಲ್ ಟು, ನೀವು ಗಮನಿಸಿ ಚಿತ್ರದಲ್ಲಿ, ಎ ಸಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ. ಎ ಬಿ ಮೇಲ್ಗಡೆ ಕಂಡುಹಿಡಿದಿದ್ದೀವಿ 6√3 ಅಂತ. ಬಿ ಸಿ ಅಂತಂದರೆ 6 × 1/√3 ಅಂತ ಕಂಡುಹಿಡಿದಿದ್ದೀವಿ. ಎರಡನ್ನೂ ಕೂಡಿಬಿಟ್ರೆ ಎ ಸಿಯ ಉದ್ದ ಸಿಗುತ್ತೆ ಅಲ್ವಾ ಮಕ್ಕಳೇ? ಆದ್ದರಿಂದ ಎ ಸಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು 6√3 ಪ್ಲಸ್ 6/√3. √3 ಲಸ ತಗೊಳ್ಳೋಣ. √3 ಲಸ ಆಗಿದೆ. √3 × √3 6 × 3 ಪ್ಲಸ್ 6/3 ಇಸ್ ಈಕ್ವಲ್ ಟು 6 6 3 18 18ಕ್ಕೆ 6 ಕೂಡಿದರೆ 24/√3 ಮೀಟರ್. ಇಷ್ಟಕ್ಕೆ ಸಂಕ್ಷೇಪಿಸಿಕೊಳ್ಳೋಣ ಮಕ್ಕಳೇ. ಹಾಗಿದ್ದರೆ ಇವೊಂದಿಷ್ಟು ಆಲೋಚನೆ ಮಾಡಿ. ಗೋಪುರವೊಂದರ ಎತ್ತರ ಮತ್ತು ವೀಕ್ಷಕನಿಂದ ಗೋಪುರದ ತುದಿಗಿರುವ ಅಂತರವನ್ನು ದ್ವಿಗುಣಗೊಳಿಸಿದ್ದೀವಿ ಅಂತ ಅಂದ್ಕೊಳ್ಳೋಣ. ಎಕ್ಸ್ ಅಷ್ಟಿತ್ತು ಅಂತರ, ಅದನ್ನು 2x ಮಾಡಿದ್ದೀವಿ. ಉನ್ನತ ಕೋನದಲ್ಲಿ ಏನಾಗುತ್ತೆ ಬದಲಾವಣೆ? ಆಲೋಚನೆ ಮಾಡಿ ಮಕ್ಕಳೇ, ಆಲೋಚನೆ ಮಾಡಿ ಉತ್ತರವನ್ನು ಕಂಡುಹಿಡ್ಕೊಳ್ಳಿ. ನಿಮ್ಮ ಶಿಕ್ಷಕರೊಂದಿಗೆ ಚರ್ಚೆ ಮಾಡಿ. ಬೆಟ್ಟದ ಪಾದಕ್ಕಿರುವ ಅವನತ ಕೋನ 30 ಡಿಗ್ರಿ ಇದೆ ಅಂತ ಭಾವಿಸೋಣ. ಬೆಟ್ಟದ ಎತ್ತರವನ್ನು ದ್ವಿಗುಣಗೊಳಿಸಿದ್ದೀವಿ ಅಂತ ಭಾವಿಸೋಣ. ಮೊದಲು ಎಕ್ಸ್ ಇತ್ತು, ಎತ್ತರವನ್ನು 2x ಮಾಡಿದ್ದೀವಿ. ಹಾಗಿದ್ದರೆ ಉಂಟಾಗಿರುವಂಥ ಹೊಸ ಅವನತ ಕೋನ ಏನಾಗಿರುತ್ತೆ? ಅದೇನು ದ್ವಿಗುಣ ಆಗುತ್ತಾ ಅಥವಾ ಅರ್ಧ ಆಗುತ್ತಾ, ಏನಾಗುತ್ತೆ ಅನ್ನೋದನ್ನು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ. ಇದೊಂದು ನನ್ನ ಜೊತೆಗೆ ವೇಗವಾಗಿ ಬಿಡಿಸಿ, ನೀವೇ ಬಿಡಿಸಿ. ಪಕ್ಕದ ಚಿತ್ರದಲ್ಲಿ ಕೋನ ಎ 60 ಡಿಗ್ರಿ ಆಗಿದೆ. ಹಾಗಿದ್ದರೆ ಗೋಪುರ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ, ಇದರ ಎತ್ತರ ಎಷ್ಟು?
ಲೆಕ್ಕ ಹಾಕಿ. ಮೇಲ್ಗಡೆ ನೋಡ್ತಾ ಇರೋದ್ರಿಂದ ಇದು ಉನ್ನತ ಕೋನವನ್ನು ಉಂಟು ಮಾಡಿದೆ. ತ್ರಿಭುಜ ಇದೆ, ಲಂಬಕೋನ ತ್ರಿಭುಜ ಇದೆ, ಗಮನಿಸಿ, ಈ ಚಿತ್ರದಲ್ಲಿ ಗಮನಿಸಿ. ಹಾಗೆಯೇ ಇಲ್ಲೊಂದು ಬಿಲ್ಡಿಂಗ್ ಇದೆ. ಇದರಲ್ಲಿ ಎಕ್ಸನ್ನು ಲೆಕ್ಕಿಸಬೇಕಾಗಿದೆ. ಎಕ್ಸ್ ಅಂದರೆ ಈ ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಇದರ ಅಳತೆ 5.32 ಅಂತ ಕೊಟ್ಟಿದ್ದಾರೆ. ಇನ್ನೊಂದು 70 ಡಿಗ್ರಿ ಒಂದು ಆಡ್ ಕೋನವನ್ನು ನಾವು ತೊಗೊಂಡಿದ್ದೀವಿ. ಇದನ್ನು ಬಳಸ್ಕೊಂಡು ನೀವು ಎಕ್ಸನ್ನು ಲೆಕ್ಕಿಸಿ ನಿಮ್ಮ ಶಿಕ್ಷಕರೊಂದಿಗೆ ನಿಮ್ಮ ಉತ್ತರವನ್ನು ಚರ್ಚಿಸಿ. ತಾವೇನು ಇಲ್ಲಿವರೆಗೂ ಚರ್ಚಿಸಿದ್ದೀವಿ ಅನ್ನೋದನ್ನು ಒಂದು ಸಲ ವೇಗವಾಗಿ ನೆನಪು ಮಾಡ್ಕೊಂಬೋಣ. ದೂರದ ಸ್ಥಳದಿಂದ ಗೋಪುರದ ಎತ್ತರ ಕಂಡಿಯೋದು ಹೇಗೆ ಅನ್ನೋದರ ಮೇಲೆ ಸಮಸ್ಯೆ ಬಿಡಿಸಿದ್ದೀವಿ. ಪಕ್ಷಿಯೊಂದು ಮರದ ಮೇಲೆ ಕುಳಿತಾಗ ಮರದ ಎತ್ತರ ಎಷ್ಟು ಅನ್ನೋದನ್ನು ಕಂಡುಹಿಡಿದಿದ್ದೀವಿ. ಪೂರಕ ಉನ್ನತ ಕೋನಗಳಿಂದ ಆಕೃತಿಯೊಂದರ ಎತ್ತರವನ್ನು ನಾವು ಕಂಡುಹಿಡಿದ್ವಿ. ಕಿಟಕಿಯ ಮೂಲಕ ಎದುರಿನ ಆಕೃತಿಯನ್ನು ವೀಕ್ಷಿಸಿ ಆ ಎದುರಿನ ಆಕೃತಿ ಎಷ್ಟು ಎತ್ತರ ಇತ್ತು ಅಂತ ಕಂಡುಹಿಡಿದ್ವಿ. ಒಂದೇ ಬಿಂದುವಿನಿಂದ 2 ಆಕೃತಿಗಳನ್ನು ವೀಕ್ಷಿಸಿ ಮೇಲ್ಮೈಯೊಂದಿಗೆ ಅವುಗಳ ದೂರವನ್ನು ನಾವು ಕಂಡುಹಿಡಿದಿದ್ದೀವಿ. ಹೌದಾ ಮಕ್ಕಳೇ? ಈ 2 ಸಮಸ್ಯೆಗಳನ್ನು ಬಿಡಿಸಿ ಗಾಳಿಪಟ ಎಷ್ಟು ಎತ್ತರದಲ್ಲಿ ಹಾರ್ತಾ ಇದೆ ಅನ್ನೋದನ್ನು ಈ ಚಿತ್ರದಿಂದ ಇಬ್ಬರು ಮಕ್ಕಳು ಗಾಳಿಪಟವನ್ನು, ಒಬ್ಬ ಮಗು ಹಾರಿಸ್ತಾ ಇದೆ, ಇನ್ನೊಂದು ಹುಡುಗ ನೋಡ್ತಾ ಇದ್ದಾನೆ. ಎಷ್ಟು ಎತ್ತರದಲ್ಲಿ ಗಾಳಿಪಟ ಹಾರ್ತಾ ಇದೆ ಅನ್ನೋದನ್ನು ಕಂಡುಹಿಡೀರಿ. ಈ ಮರದ ಎತ್ತರ ಎಷ್ಟು ಅನ್ನೋದನ್ನು ಲೆಕ್ಕಿಸಿ ಮಕ್ಕಳೇ. ಆ ವಿದ್ಯಾರ್ಥಿ 1.5 ಮೀಟರ್ ಎತ್ತರದಲ್ಲಿ ಇದ್ದಾನೆ, 29 ಡಿಗ್ರಿ ಇಲ್ಲಿದೆ. ಮರದ ಎತ್ತರವನ್ನು, ಈ ಮರ ಎಷ್ಟು ಎತ್ತರ ಇತ್ತು ಅಂಥೇಳಿ ಲೆಕ್ಕಿಸಿ. ನಮಸ್ಕಾರ ಮಕ್ಕಳೇ.